ಸಂಸ್ಥಾನ ಶ್ರೀ ಗವಿಮಠದ ಜಾಗೃತಿ ಜಾಥಾ ನಡಿಗೆಗೆ ದಶಕದ ಹೆಗ್ಗುರುತು. ಸಂಸ್ಥಾನ ಶ್ರೀ ಗವಿಸಿದ್ದೇಶ್ವರರ ಮಠ, ಕೊಪ್ಪಳ ಸಾವಿರಾರು ವರ್ಷಗಳ ಪರಂಪರೆಯನ್ನು, ಐತಿಹಾಸಿಕತೆಯನ್ನು ಹೊಂದಿದ ಪುಣ್ಯಕ್ಷೇತ್ರ. ದಕ್ಷಿಣ ಭಾರತದ ಕುಂಭಮೇಳವೆಂದು ಪ್ರಖ್ಯಾತಿ ಪಡೆದ ಶ್ರೀಮಠದ ಮಹಾಮಹಿಮ ಶ್ರೀ ಗವಿಸಿದ್ದೇಶ್ವರರ ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸುತ್ತಾರೆ. ಹಾಗೆ ಆಗಮಿಸುವ ಭಕ್ತ ಸಮೂಹವು ಜಾತ್ರೆಯ ವೈಭವವನ್ನು ಕಣ್ಣಾರೆ ಕಂಡು ಭಾವ ಪರವಶರಾದರೆ ಸಾಲದು. ಜಾತ್ರೆಗೆ ಬಂದು ಹೋಗುವ ಭಕ್ತ ಸಮೂಹದಲ್ಲಿ ಸಮಾಜಮುಖಿ ಹಿತಚಿಂತನೆಗಳ ವಿಚಾರಗಳನ್ನು ಬಿತ್ತಿ ಜ್ವಲಂತ ಸಮಸ್ಯೆಗಳ ಹೋಗಲಾಡಿಸುವ ನಿಟ್ಟಿನಲ್ಲಿ ಶ್ರೀಮಠವು ಎಳೆಯುವ ತೇರು ಜಾಗೃತಿ ಜಾಥಾದೊಂದಿಗೆ ಎಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ 2015ರಲ್ಲಿ ಮುನ್ನುಡಿ ಇಟ್ಟಿತು. ಇದು ಭಕ್ತನು ಮಠಕ್ಕೆ ಬಂದರೆ ದೈವವೇ ಅವನ ಮನೆ ಮನೆಗಳನ್ನು ತಲುಪುವ ಹೃದಯ ಸ್ಪರ್ಶಿ ಕಾರ್ಯಕ್ರಮ. 2015ರಲ್ಲಿ ಮಹಾ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಲಕ್ಷಾಂತರ ಭಕ್ತರು ಸೇರುವ ಜಾತ್ರಾ ಮಹೋತ್ಸವದಲ್ಲಿ ರಕ್ತದಾನಕ್ಕೆ ಕರೆ ನೀಡಿ ಸತ್ತವರನ್ನು ಬದುಕಿಸುವ ಶಕ್ತಿ ನಮಗಿಲ್ಲ, ಆದರೆ ಸಾಯುತ್ತಿರುವವರನ್ನ ಬದುಕಿಸುವ ಶಕ್ತಿ ದೇವರು ನಮಗೆ ಕರುಣಿಸಿದ್ದಾನೆ. ಅದು ರಕ್ತದಾನ ಮಾಡುವುದರ ಮೂಲಕ ಜೀವ ಉಳಿಸುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋಣ ಎಂದು ನುಡಿದರು. 2015ರಲ್ಲಿ ಗವಿಮಠ ಶ್ರೀಗಳು ಒಂದು ನಮಗೆ ಮಹಾ ರಕ್ತದಾನ ಶಿಬಿರ ಮತ್ತು ಜಾಗೃತಿ ಜಾಥಾವನ್ನು ಗವಿಮಠದಿಂದ ಹಮ್ಮಿಕೊಂಡ್ರು. ಅಂತ ಒಂದು ಏನು ಜಾಥಾವನ್ನು ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ರಕ್ತದಾನವನ್ನು ಮಾಡಲು ಮುಂದೆ ಬಂದರು. 2016 ಬಾಲ್ಯ ವಿವಾಹ ತಡೆ ಜಾಗೃತಿ ನಡಿಗೆ. 2016ರ ಶ್ರೀಮಠದ ಜಾಗೃತಿ ಜಾಥಾ ಬಾಲ್ಯ ವಿವಾಹ ತಡೆ ಜಾಗೃತಿ ನಡಿಗೆ. ಸಂಪ್ರದಾಯದ ಹೆಸರಿನಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವುದು ಸಂಕೋಲೆಯಾಗಿ ಹೆಣ್ಣು ಮಕ್ಕಳ ಬಾಲ್ಯ ಕಸಿದು ಮತ್ತು ಬದುಕಿಗೆ ಶಾಪವಾಗುತ್ತಿತ್ತು. ವೈಜ್ಞಾನಿಕವಾಗಿ ಮತ್ತು ಮಾನವೀಯತೆ ನೆಲೆಯಲ್ಲಿ ಬಾಳಲು ಬಿಡುವಂತೆ ಜನರಿಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಶ್ರೀಮಠದ ಜಾಗೃತಿ ಜಾಥಾ ಮಹತ್ವದ ಪಾತ್ರ ನಿರ್ವಹಿಸಿದೆ. 2016ರಲ್ಲಿ ನಡೆದಂಥ ಈ ಜಾಗೃತಿ ಜಾಥಾದಿಂದಾಗಿ ಲಕ್ಷಾಂತರ ಜನರಿಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳೇನು, ಇವುಗಳನ್ನು ತಡೆಗಟ್ಟಲಿಕ್ಕೆ ಅವರವರ ಪಾತ್ರಗಳು ಏನು ಎನ್ನುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಸುಮಾರು ಕೊಪ್ಪಳ ಜಿಲ್ಲೆಯಲ್ಲಿ 34% ಬಾಲ್ಯ ವಿವಾಹಗಳು ನಡೀತಾ ಇದ್ದವು. 2020-21ರ ವರದಿ ಪ್ರಕಾರ ಬಾಲ್ಯ ವಿವಾಹಗಳ ಪ್ರಮಾಣ 14% ಇಳಿಯಿತು. ಸೊ ಇದು ಈ ಜಾಗೃತಿ ಜಾಥಾದ ಒಂದು ಸಾಧನೆ ಎನ್ನುವ ರೀತಿಯಲ್ಲಿ ನಾವು ಅದನ್ನು ಗುರುತಿಸಬಹುದು. 2017ರ ಶ್ರೀಮಠದ ಜಾಗೃತಿ ಜಾಥಾ ಜಲದೀಕ್ಷೆ, ಜಲ ಸಂರಕ್ಷಣೆ ಜಾಗೃತಿ ಅಭಿಯಾನ. ಸತತ ಬರದಿಂದ ಕಂಗಾಲಾಗಿದ್ದ ಈ ಭಾಗದ ರೈತ ಸಮುದಾಯದಲ್ಲಿ, ನಾಗರಿಕರಲ್ಲಿ ಹಾಗೂ ಮಕ್ಕಳಲ್ಲಿ ನೀರಿನ ಮಿತವ್ಯಯ ಮತ್ತು ಮಳೆ ನೀರು ಕೊಯ್ಲು ಬಗೆಗೆ ಅರಿವು ಮೂಡಿಸುವುದರ ಜೊತೆಗೆ ನೀರಿನ ಮಿತವ್ಯಯ ನಮ್ಮ ಜವಾಬ್ದಾರಿ ಎಂದು ಸಂಕಲ್ಪ ಮಾಡುವ ದೀಕ್ಷೆಯೇ ಜಲದೀಕ್ಷೆ. ಜಲದೀಕ್ಷೆಯು ಬರೀ ದೀಕ್ಷೆಗೆ ಸೀಮಿತವಾಗಿಸದೆ ಗವಿಮಠದ ಶ್ರೀಗಳು ಇದನ್ನು ಸಂಕಲ್ಪವಾಗಿ ತೆಗೆದುಕೊಂಡು ಬರದ ನಾಡನ್ನು ಸಮೃದ್ಧವಾಗಿಸಲು ಈ ಭಾಗದ ಜೀವನಾಡಿಯಾಗಿದ್ದ, ಈ ಭಾಗದ ರೈತರ ನೀರಾವರಿಯ ಆಶಾಕಿರಣವಾಗಿದ್ದ ಕೊಪ್ಪಳದ ಹಿರೇಹಳ್ಳದ ದುಸ್ಥಿತಿಯನ್ನು ಕಂಡು ಪುನಶ್ಚೇತನಕ್ಕೆ ಮುಂದಾದರು. ಹಿರೇಹಳ್ಳ ಸುಮಾರು 27 ಕಿಲೋಮೀಟರ್ ಸ್ಟ್ರೆಚನ್ನು ಹೊಂದಿದೆ. ಕಿನ್ನಾಳದಿಂದ ಹಿಡ್ಕೊಂಡು ಡ್ಯಾಮ್ವರೆಗೆ ಅದು ಸಂಪೂರ್ಣವಾಗಿ ಬೇಲಿ, ಕಂಟಿ ಮತ್ತು ಜಲದ ಒಂದು ಇದರಿಂದ ಕೂಡಿತ್ತು. ಅದನ್ನು ಸಂಪೂರ್ಣವಾಗಿ ಪೂಜ್ಯರು ಸಾರ್ವಜನಿಕರ ಸಹಯೋಗದೊಂದಿಗೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಇದರಿಂದ ಸುಮಾರು 28ರಿಂದ 30 ಹಳ್ಳಿಗಳಿಗೆ ಒಂದು ಭರವಸೆಯ ಬೆಳಕನ್ನು ಮೂಡಿದೆ ಅಂತ ಹೇಳ್ಬೋದು. ಪೂಜ್ಯರು ಖುದ್ದಾಗಿ ಬಂದು ಚಾಲನೆ ನೀಡಿ ಜನರ ಜೊತೆಗೆ ತಾವು ಕೂಡ ಒಂದು ಕಾಯಕದಲ್ಲಿ ತೊಡಗಿದ ನಂತರ ಅಲ್ಲಿನ ಜನರಿಗೆ ಕೆಲಸ ಆಂದೋಲನದ ರೀತಿಯಲ್ಲಿ ಬದಲಾವಣೆ ಆಯಿತು. ಎರಡು 2018ರ
ಶ್ರೀ ಮಠದ ಜಾಗೃತಿ ನಡಿಗೆ. ಸಶಕ್ತ ಮನ, ಸಂತೃಪ್ತ ಜೀವನ. ಸ್ವಾಸ್ಥ್ಯ ಸಮಾಜದಲ್ಲಿ ಸದೃಢ ಮನಸ್ಸುಗಳನ್ನು ನಿರ್ಮಾಣ ಮಾಡುವ, ಜಾಗೃತಿ ಮೂಡಿಸುವ ಜಾಗೃತಿ ನಡಿಗೆ ಸಶಕ್ತ ಮನ, ಸಂತೃಪ್ತ ಜೀವನ. ಸರ್ವಕಾಲಿಕವಾಗಿ ನಾವು ಮಾನಸಿಕ ಕಾಯಿಲೆ ಅಂತಂದಾಗ ಒಂದು ಸಾಮಾಜಿಕ ಕಳಂಕ ಅಥವಾ ಏನಂತಾರೆ, ಇಲ್ಲ ನಾನು ಮಾನಸಿಕ ಕಾಯಿಲೆ ಇರೋರು ನಾವು ಯಾರ ಹತ್ರನೂ ಹೇಳ್ಕೋಬಾರ್ದು, ಇದರಿಂದ ನಮಗೆ ಜನ ಬೇರೆ ದೃಷ್ಟಿಯಲ್ಲೇ ನೋಡ್ತಾರೆ ಅನ್ನೋ ಒಂದು ಮನೋಭಾವದಿಂದ ಹೊರಗಡೆ ಬಂದರು ಅಂತಲೇ ನಾವು ಹೇಳ್ಬೋದು. ಸೊ ಇದು ಮಾನಸಿಕ ಆರೋಗ್ಯ ಅನ್ನೋದು ಬೇರೆ ಕಾಯಿಲೆ ಅಥವಾ ಬೇರೆ ಒಂದು ಸಮಸ್ಯೆ ಥರ ಇದು ಒಂದು ಸಮಸ್ಯೆ. ಇದಕ್ಕೂ ಒಂದು ಪರಿಹಾರ ಇದೆ, ಇದಕ್ಕೂ ಔಷಧಿ ಮಾತ್ರೆಗಳಿದೆ, ಆಪ್ತ ಸಮಾಲೋಚನೆ ಇದೆ ಅನ್ನೋದು ಜನರಲ್ಲಿ ಅರಿವು ಮೂಡಿಸುವಲ್ಲಿ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. 2019 ಶ್ರೀ ಮಠದ ಜಾಗೃತಿ ಜಾಥಾ ಕೃಪಾ ದೃಷ್ಟಿ. ಅಂಧತ್ವಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಕಾರ್ನಿಯಾ ಸಮಸ್ಯೆಯಿಂದಾಗುವ ಕುರುಡುತನವೂ ಒಂದು. ಬೇರೆಲ್ಲಾ ಕಾರಣಗಳಿಗೆ ಶಸ್ತ್ರಚಿಕಿತ್ಸೆಗೆ ಕೃತಕ ಸಾಧನಗಳಿವೆ. ಆದರೆ ಇಂದಿನವರೆಗೂ ಕಾರ್ನಿಯಾದ ಅಂಧತ್ವಕ್ಕೆ ಚಿಕಿತ್ಸೆ, ಕಾರ್ನಿಯಾದ ಕಸಿ ಮಾತ್ರ. ಇರುವಾಗ ಪ್ರಪಂಚವನ್ನು ನೋಡಿ ಆನಂದಿಸುತ್ತೇವೆ. ಸತ್ತ ಮೇಲೂ ಪ್ರಪಂಚ ನೋಡಬೇಕಾದರೆ ನೇತ್ರದಾನ ಮಾಡಿ. ಜಗತ್ತೇ ಕತ್ತಲಾದ ಸಾವಿರಾರು ಅಂಧರಿಗೆ ನಮ್ಮ ದೃಷ್ಟಿ ಬೆಳಕು ಕೊಡುವುದಾದರೆ ಈ ಹುಟ್ಟು ಸಾವಿನಲ್ಲೂ ಸಾರ್ಥಕವಾಗುವ ಕ್ಷಣ ನಮ್ಮದಾಗಲಿ. 11 ಜನ ತಮ್ಮ ಮರಣಾನಂತರ ನೇತ್ರದಾನ ಮಾಡುವುದರ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದವು ಕಣ್ಣು. ಏನೋ ಇನ್ನೊಬ್ಬರಿಗೆ ದಾನ ಮಾಡಿದಾಗ ಅವು ಜಗತ್ತನ್ನು ಇವತ್ತಿಗೂ ಎಲ್ಲರನ್ನೂ ನಮ್ಮ ತಂದೆಯರು ನೋಡ್ತಿದ್ದಾರೆ ಅಂತ ನಮಗೆ ಆಸೆ ಭಾವನೆ. 2020 ಶ್ರೀ ಮಠದ ಜಾಗೃತಿ ಜಾಥಾ ಲಕ್ಷ ವೃಕ್ಷೋತ್ಸವ. ವೃಕ್ಷ ಸಂಕಲ್ಪ ಜಾಗೃತಿ ಅಭಿಯಾನ, ಲಕ್ಷ ವೃಕ್ಷೋತ್ಸವ. ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ. ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ. ಪರಿಸರ ಸಂರಕ್ಷಣೆ ಕೇವಲ ಭಾಷಣ, ಮೆರವಣಿಗೆಗೆ, ಘೋಷಣೆಗೆ ಸೀಮಿತವಾಗದೆ ಅನುಷ್ಠಾನಗೊಳಿಸುವ ಕಾಯಕದ ಭಾಗವಾಗಿ ಶ್ರೀ ಮಠವು 1 ಲಕ್ಷಕ್ಕೂ ಹೆಚ್ಚು ವಿವಿಧ ಸಸಿಗಳನ್ನು ಬೆಳೆಸಿ ಶ್ರೀ ಮಠದ ವತಿಯಿಂದ ಉಚಿತವಾಗಿ ವಿತರಿಸಿ ಆ ಎಲ್ಲ ಸಸಿಗಳನ್ನೆಲ್ಲ ಗಿಡಗಳಾಗಿ, ಮರಗಳಾಗಿ ಬೆಳೆದು ಕಾಣುವ ಮಹದಾಶೆಯಾಗಿದೆ. ಲಕ್ಷ ವೃಕ್ಷೋತ್ಸವದಲ್ಲಿ 1 ಲಕ್ಷ ಸಸಿಗಳ ಒಂದು ವಿತರಣಾ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಪಾಲಿಟೆಕ್ನಿಕ್ ವತಿಯಿಂದ 800 ಸಸಿಗಳನ್ನು ತಂದು ಸುಮಾರು 15 ಎಕರೆ ಆವರಣದಲ್ಲಿ ಸಸಿಗಳನ್ನು ತಂದು ನೆಟ್ಟಿದ್ದೇವೆ. ಅವುಗಳೆಲ್ಲವೂ ಈಗ ಸುಸ್ಥಿತಿಯಲ್ಲಿ ನಳನಳಿಸ್ತಾ ನಮ್ಮ ಒಂದು ಸಂಸ್ಥೆಯ ಆವರಣ ಹಸಿರಿನಿಂದ ಕಂಗೊಳಿಸ್ತಾ ಇದೆ. 2021 ಶ್ರೀ ಮಠದ ಜಾಗೃತಿ ನಡಿಗೆ. ಅನಿಶ್ಚಿತ ಕಾಲ ಮಹಾಮಾರಿ ಕೋವಿಡ್-19 ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಶ್ರೀ ಮಠವು ನಾಡಿಗೆ ಆದರ್ಶಪ್ರಾಯವಾಗಿ ನಡೆದುಕೊಂಡು ಬೆಳಗ್ಗೆ 4:15 ನುಸುಕಿನಲ್ಲಿ ಮಹಾರಥೋತ್ಸವ ನೆರವೇರಿಸಿತು. ಹಾಗಾಗಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗದಿದ್ದರೂ ಶ್ರೀ ಮಠದ ಸಂಕಲ್ಪ ಮುಂದುವರೆದು ಕುಕನೂರು ತಾಲೂಕಿನ ಅಡವಿಹಳ್ಳಿ ಗ್ರಾಮ ದತ್ತು ಪಡೆದು ಮಾದರಿ ಗ್ರಾಮವನ್ನಾಗಿ ಮಾಡುವ ಸಂಕಲ್ಪ ಮಾಡಿತು. ಐತಿಹಾಸಿಕ ಗಿಣಿಗೇರ ಕೆರೆ ಅಭಿವೃದ್ಧಿ ಮಾಡಲಾಗಿದೆ. 24/7 ಉಚಿತ ಲೈಬ್ರರಿ ನಿರ್ಮಾಣ ಮಾಡಿ ಈ ಭಾಗದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಾಗಿದೆ. ನನ್ನ ಹೆಸರು ಕಾವ್ಯ. ನಮ್ಮ ಊರ ಹೆಸರು ಅಡವಿಹಳ್ಳಿ. ಇಲ್ಲಿ ಮಳೆ ಬಂದಾಗೆಲ್ಲ ನಾವು ರಜ್ಜಾಗ ಅಡ್ಡಾಡ್ಬೇಕಾಗಿತ್ತು. ಅಜ್ಜಾರು ಬಂದಲ್ಲಿದ್ದ ನಮ್ಮ ಊರಿಗೆ ಸ್ವಲ್ಪ ಇಂಪ್ರೂವ್ ಆಗೈತೆ ರೀ. ಆಮೇಲೆ ನಮ್ಮ ಶಾಲೆಗೆ ಹೋಗಬೇಕಾರೆ ಹುಡ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು ರೀ. ಈಗ ಆರಾಮ ಅಡ್ಡಾಡ್ತಾರೆ ರೀ ಹುಡ್ರು. ಆಮೇಲೆ ಗ್ಯಾಸ್ ಎಲ್ಲ ಅವಾಗ ಒಲೆ ಮೇಲೆ ಮಾಡ್ತಿದ್ರಿ, ಈಗ ಗ್ಯಾಸಿನ ಮೇಲೆ ಮಾಡತ್ತಾರ್ರಿ. ಆಮೇಲೆ ಗಿಡ ಇದ್ದಿದ್ದಿಲ್ರಿ ನಮ್ಮೂರಾಗ, ಗಿಡ ಹಚ್ಚಾರಿ. ಆಮೇಲೆ ನಮ್ಮೂರಾಗೆಲ್ಲ ಕಂಟಿ ಜಾಳಿ ಎಲ್ಲ ಬೆಳೆದ್ಬಿಟ್ಟಿದ್ರಿ. ಅಜ್ಜರೆಲ್ಲ ಸ್ವಚ್ಛ ಮಾಡಿಸ್ಕೊಟ್ಟಾರಿ. ಆಮೇಲೆ ಆಕಳ ಕೊಡ್ಸ್ಯಾರ್ರಿ. ಆಮೇಲೆ ನಳ ಬಂದೈತ್ರಿ. ನಮ್ಮ ಗಿಣಿಗೇರಿ ಕೆರೆ ಸುಮಾರು 248 ಎಕರೆ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ಹೂಳೆತ್ತಿ 50 ಅಡಿ ಅಗಲದ ಒಂದು ರಸ್ತೆಯನ್ನು 2.5 ಕಿಲೋಮೀಟರ್ ಆದ್ಯಂತ ಬಂಡನ್ನು ನಿರ್ಮಾಣ ಮಾಡಿದ್ವಿ. ಒಂದು ಸುಂದರವಾದ ಉದ್ಯಾನವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. 2022 ಶ್ರೀ ಮಠದ ಜಾಗೃತಿ ನಡಿಗೆ. ಜಗತ್ತನ್ನೇ ಮೊದಲ ಅಲೆಯಲ್ಲಿ ಬಾಧಿಸಿ ತಲ್ಲಣಗೊಳಿಸಿದ ಕೊರೋನಾ ಮಹಾಮಾರಿ ಕೋವಿಡ್-19 ಎರಡನೇ ಅಲೆ ಮೂಲಕ ಸಾವು ನೋವಿನ ಪ್ರಮಾಣ ಹೆಚ್ಚಿಸಿತು.
ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಶ್ರೀ ಮಠವು ತನ್ನ ಇಡೀ ಮಠದ ವ್ಯವಸ್ಥೆಯನ್ನು ಅಣಿಗೊಳಿಸಿ ವಿದ್ಯಾರ್ಥಿನಿ ವಸತಿ ನಿಲಯ ಹಾಗೂ ವೃದ್ಧಾಶ್ರಮದಲ್ಲಿ ಕೋವಿಡ್ ರೋಗಿಗಳಿಗಾಗಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಚಿತ ಕೋವಿಡ್ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ ಅನ್ನು ನಿರ್ಮಿಸಿ ರೋಗಿಗಳ ಆಶೋತ್ತರಗಳನುಸಾರ ಊಟೋಪಚಾರ ಸೇವೆ ಸಲ್ಲಿಸಿತು. ಖುದ್ದು ಶ್ರೀಗಳು ಭೇಟಿ ನೀಡಿ ವ್ಯವಸ್ಥೆ ಪರಿಶೀಲಿಸಿ ಸಾಂಕ್ರಾಮಿತರಿಗೆ ಧೈರ್ಯ ನೀಡಿ ಸಂತೈಸುತ್ತಿದ್ದರು. ಅಲ್ಲ, ನಮಗೆ ನಿಮಗೆಲ್ಲ ಸೇವಾ ಮಾಡೋ ಅವಕಾಶ ಸಿಕ್ತಲ್ಲ, ನಮಗೆಲ್ಲ ಗೌಸಿದ್ದು ನಮಗೆ ಕರುಣಿಸಿದ್ನಲ್ಲ, ನಮಗೂ ಸಂತೋಷ ಐತೆ ನೋಡಿ ಮನಸ್ಸಿಗೆ. ನೀವು ಆರಾಮಾಗಿ ಹೋಗ್ಬಿಟ್ರೆ ನಮಗೆ ಅದ ಸಂತೋಷ. ಒಳ್ಳೇದ್ ಮಾಡಿ. 2023 ಶ್ರೀ ಮಠದ ಜಾಗೃತಿ ಜಾಥಾ ಪರೋಪಕಾರಾರ್ಥಂ ಇದಂ ಶರೀರಂ, ಸತ್ತ ಮೇಲೂ ಬದುಕುವ ಯೋಗ, ಸಾಯುವವನಿಗೆ ಅಂಗಾಂಗ ಯೋಗ, ಅಂಗಾಂಗ ದಾನದ ಬಗ್ಗೆ ಜನರಲ್ಲಿರುವ ಹಿಂಜರಿಕೆಯನ್ನು ಹೋಗಲಾಡಿಸುವುದು ಜಾಗೃತಿ ನಡಿಗೆಯ ಸಂಕಲ್ಪವಾಗಿದೆ. ಮಲ್ಲಪ್ಪ ಅವರು ನಮ್ಮ ಅಣ್ಣರ ಕಾಸ್ ಬ್ರದರು, ಆತನಿಗೆ ಆಕ್ಸಿಡೆಂಟ್ ಆಗಿತ್ತು, ಬ್ಲಡ್ ಸರ್ಕ್ಯುಲೇಷನ್ ನಿಂತು ಹೋಗಿದೆ ತಲೆಯಲ್ಲಿ ಅಂದರು. ಅವರು ಇಂಟರ್ಲೆಟ್ ಮೇಲಿದ್ದರು, ಆದ ಕಾರಣ ಇಂಟರ್ಲೆಟ್ ತೆಗೆದ್ರೆ ಆತಂದು 1 ಅವರಲ್ಲಿ ಹೋಗ್ಬೋದು ಜೀವ ಅಂದರು. ಹೋದ ವರ್ಷ ಅಜ್ಜವರು ಪ್ರೇರಣೆಯನ್ನು ಮಾಡಿಸಿದ್ರು ಅಜ್ಜರ ಮಠದಲ್ಲಿ. ಆದ ಕಾರಣ ನಾವು ಅದ್ರ ತಲೆಯಲ್ಲಿ ಬಂದು ನೋಡೋಣ, ಈತನಿಗೂ 4 ಜನಕ್ಕೆ ಎಲ್ಲ ಥರದ ಸಹಾಯವನ್ನು ಮಾಡಿದ್ದಾನೆ, ಇನ್ನೂ 4 ಜನಕ್ಕೆ ಆತನ ಅಂಗಗಳನ್ನು ಕೊಟ್ಟು ಆ 4 ಕುಟುಂಬಕ್ಕೆ ಇವರಿಗೆ ಒಳ್ಳೆಯದು ಆಗಲಿ ಅಂತಂದೇಳಿ ನಾವು ಅಂಗಾಂಗ ದಾನವನ್ನು ಮಾಡಿದ್ವಿ. ಈಗ ಕೂಡ ನಮಗೆ ಆತನಿಲ್ಲ ಅಂದ್ಕೊಂಡಿಲ್ಲ, ಇದನ್ನೇ 4 ಜನರಲ್ಲಿ ಅಂತಂದೇಳಿ ಈಗೂ ಕೂಡ ಮನಸ್ಸಲ್ಲಿ ಇದೆ. ಅದರ ದೇಹ ಒಂದೇ ಇಲ್ಲ, ಎಲ್ಲ ಅಂಗಾಂಗಗಳು ಆತನ 4 ಜನರಲ್ಲಿದೆ ಅನ್ನೋದು ಒಂದೇ. ಜೀವಂತವಾಗಿ ಅದನಂತನ ಶಾಂತಿ ದೇವ್ರಿ, ದೈವನ ದೇವ್ರು ನಮಗೆ. 2024 ಶ್ರೀ ಮಠದ ಜಾಗೃತಿ ನಡಿಗೆ ಕಾಯಕ ದೇವೋಭವ, ಸ್ವಾವಲಂಬಿ ಬದುಕು, ಸಮೃದ್ಧಿ ಬದುಕು, ಸಂತೋಷದ ಬದುಕು. ಸ್ವಯಂ ಉದ್ಯೋಗ ಹಾಗೂ ವೃತ್ತಿ ಕೌಶಲ್ಯದ ಸಂಕಲ್ಪ ಜಾಗೃತಿ ಅಭಿಯಾನ ಇದಾಗಿದ್ದು, ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಪ್ರೇರೇಪಿಸುವುದು, ಸ್ವಯಂ ಉದ್ಯೋಗದಾತರಿಗೆ ತಾವು ಉತ್ಪಾದಿಸಿದ ವಸ್ತುಗಳನ್ನು ಮಾರಾಟ ಮಾಡಲು ಸೂಕ್ತ ವೇದಿಕೆ ಕಲ್ಪಿಸುವ ಮಹದಾಶೆಯೊಂದಿಗೆ ಈ ಬಾರಿಯ ಜಾತ್ರಾ ಮಹೋತ್ಸವದಲ್ಲಿ ಸ್ವಯಂ ಉದ್ಯೋಗದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಯಶಸ್ವಿಯಾದ 100 ಜನರು ಮಳಿಗೆಯನ್ನು ಸ್ಥಾಪಿಸುವ ಮೂಲಕ ಜಾತ್ರೆಗೆ ಬಂದ ಭಕ್ತರಲ್ಲಿ ಈ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ. ಶ್ರೀ ಮಠದ ಜಾಗೃತಿ ಜಾಥಾದ ಘನ ನಡಿಗೆಗೆ ದಶಕದ ಹೆಗ್ಗುರುತು. 10 ವಿಭಿನ್ನ ಕಾರ್ಯಕ್ರಮಗಳು ಇಂದಿಗೂ ಫಲಶ್ರುತಿಯಾಗಿ ಸಮಾಜದಲ್ಲಿ ಅರಳುತ್ತಿವೆ. ಈ ಜಾಗೃತಿ ಜಾಥಾ ಅಭಿಯಾನದ ಕಾಲ್ನಡಿಗೆಯಲ್ಲಿ ಪ್ರತಿ ವರ್ಷ ಹೆಜ್ಜೆ ಹಾಕಿದ ಮುಂದಿನ ಪೀಳಿಗೆಯ ರಾಯಭಾರಿಗಳು ಜೀವನ ಮೌಲ್ಯದ ಸಾರಾಂಶ, ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಮುಂದೆ ಸಾಗುವುದರ ಜೊತೆಗೆ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುವ ವೇದಿಕೆ, ಉತ್ಸಾಹ, ಉತ್ತೇಜನ ನೀಡುವ ಶ್ರೀ ಮಠವು ಪ್ರೇರಣಾದಾಯಕವಾಗಿದೆ.